ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಆರ್ಕಿಟೆಕ್ಟ್ ಲಿಂಗಸುಗುರು ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಈಗ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದೀಗ ಬಂದ ಹೊಸ ಸುದ್ದಿ. ಯಾರೆಲ್ಲ ಗೃಹಲಕ್ಷ್ಮಿ ಅಮೌಂಟ್ಗಾಗಿ ಕಾಯ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇಂದು ಎಲ್ಲ ಮಹಿಳೆಯರಿಗೂ ನಿಮ್ಮ 15ನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಮೇಡಮ್ ಹೇಳಿದ್ದಾರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಹಾಗೆಯೇ ಪೆಂಡಿಂಗ್ ಇರುವಂಥ 13ನೇ ಕಂತಿನ ಹಾಗೂ 14ನೇ ಕಂತಿನ ಹಣವನ್ನು ಸಹ ನಿಮ್ಮ ಖಾತೆಗೆ ಜಮಾ ಮಾಡುವುದಾಗಿ ಮಾಹಿತಿ ನೀಡಲಾಗಿದೆ. ಯಾರೆಲ್ಲ ಗೊಂದಲದಲ್ಲಿ ಇದ್ದೀರಾ, ಇನ್ನೂ ನಮಗೆ 13ನೇದು ಅಮೌಂಟ್ ಬಂದಿಲ್ಲ, 14ನೇ ಕಂತಿನ ಅಮೌಂಟ್ ಬಂದಿಲ್ಲ ಅಂತ, ಅವರೆಲ್ಲರಿಗೂ ಸಿಹಿ ಸುದ್ದಿನೇ. ಎಲ್ಲ ಕಂತಿನ ಅಮೌಂಟ್ ಸಹ ನಿಮ್ಮ ಅಕೌಂಟ್ಗೆ ಜಮಾ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ನಮಗೆ 2-3 ತಿಂಗಳದ್ದು ದುಡ್ಡು ಬಂದಿಲ್ಲ ಅನ್ನುವವರು ನಿಮ್ಮ ಹತ್ತಿರ ಇರುವ ಗ್ರಾಮ 1 ಅಥವಾ ಬೆಂಗಳೂರು 1, ಕರ್ನಾಟಕ 1, ನಿಮ್ಮ ಹತ್ತಿರ ಇರುವಂತಹ ಒಂದು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಒಂದು ಪೇಮೆಂಟ್ ಸ್ಟೇಟಸ್ ಏನಿದೆ ಅದನ್ನು ಚೆಕ್ ಮಾಡಿ. ಆ ಒಂದು ಸ್ಟೇಟಸಲ್ಲಿ ನಿಮ್ಮ ಹಣ ಯಾಕೆ ಇನ್ನೂ ಜಮಾ ಆಗಿಲ್ಲ ಅಂತ ನೀವು ತಿಳಿದುಕೊಳ್ಬಹುದು. ಹಾಗೆಯೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ, ಈ ವಾರದ ಒಳಗೆ ಎಲ್ಲ ಮಹಿಳೆಯರಿಗೂ ಸಹ ಗೃಹಲಕ್ಷ್ಮಿ ದುಡ್ಡು ಬಂದು ಜಮಾ ಆಗುತ್ತೆ ಅಂತ. 1-2 ದಿನ ಹೆಚ್ಚು ಕಡಿಮೆ ಆಗಬಹುದು, ಒಟ್ಟಿನಲ್ಲಿ ಈ ವಾರದಲ್ಲಿ ಎಲ್ಲ ದುಡ್ಡು ಸಹ ಜಮಾ ಆಗುತ್ತೆ ಅಂತ ಭರವಸೆ ನೀಡಿದ್ದಾರೆ. ಗೃಹಲಕ್ಷ್ಮಿ ಅಮೌಂಟ್ ಹೇಗೆ ಚೆಕ್ ಮಾಡೋದು ಅಂತ ಇನ್ನೂ ಕೆಲವರಿಗೆ ತಿಳಿದಿಲ್ಲ. ಅದನ್ನು ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಚೆಕ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ಹಣ ವರ್ಗಾವಣೆ ಆಗಿರುವ ಮಾಹಿತಿಯನ್ನು ನೀವು ಹೇಗೆ ತಿಳ್ಕೊಳ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ ವರ್ಗಾವಣೆ ಆಗಿರುವ ಮಾಹಿತಿಯನ್ನು ಕರ್ನಾಟಕ ಸರ್ಕಾರ ಅಧಿಕೃತ ವೆಬ್ಸೈಟ್ ಅಂತ ಇದೆ, ಅದು DBT ಅಂತ ಹೇಳ್ಬೋದು. DBT ಕರ್ನಾಟಕ ಆ್ಯಪ್ ಮೂಲಕ ನೀವು ನಿಮ್ಮ ಪೇಮೆಂಟ್ ಸ್ಟೇಟಸ್ ಏನಿದೆ ಅಂತ ತಿಳ್ಕೊಳ್ಬೋದು. ಅದೇನು ಜಮಾ ಆಗಿದೆಯೋ ಅಥವಾ ಯಾಕೆ ಜಮಾ ಆಗಿಲ್ಲ ಅಂತ ನೀವು ಆ ಒಂದು ಪೇಮೆಂಟ್ ಸ್ಟೇಟಸಲ್ಲಿ ಕ್ಲಿಯರಾಗಿ ತಿಳ್ಕೊಬೋದು. ಸೊ ಅದನ್ನು ನಾವು ಯಾವ ಥರ ನೋಡೋದು ಅಂತ ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಜಸ್ಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಮೊದಲನೇದಾಗಿ ಕೆಳಗೆ ನೀಡಿರುವ ಲಿಂಕ್, ಅಂದರೆ ನಾನು ಈ ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ನ ಹೋಗಿ ಓಪನ್ ಮಾಡಿ ನೀವು ಮೊದಲಿಗೆ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಲಿಂಕ್ ಡೌನ್ಲೋಡ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಸ್ಟೆಪ್ ಏನಂದರೆ ಆ್ಯಪ್ ಓಪನ್ ಮಾಡಿ ಅಲ್ಲಿ ಎಂಟರ್ ಆಧಾರ್ ನಂಬರ್ ಎಂಬಲ್ಲಿ ಫಲಾನುಭವಿಯ ಆಧಾರ್ ಸಂಖ್ಯೆಯನ್ನು ಎಂಟರ್ ಮಾಡಬೇಕು. ಸೊ ಅಲ್ಲಿ ಆ್ಯಪ್ ಓಪನ್ ಮಾಡಿದ ತಕ್ಷಣ ಒಂದು ಯಾರ್ದು ನಾವೇನು ಚೆಕ್ ಮಾಡ್ತೀವಲ್ಲ ಸ್ಟೇಟಸ್ಸು, ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ ಇರುತ್ತೆ, ಆ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕು. ನೆಕ್ಸ್ಟ್ ಎಂಟರ್ ಮಾಡಿದ ನಂತರ ಗೆಟ್ OTP ಎಂಬುದರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಯಾವುದು ಆಧಾರ್ ಕಾರ್ಡ್ಗೆ ಲಿಂಕ್ ಇದೆ ನೋಡಿ ನಂಬರ್, ಅದನ್ನು ಆ ನಂಬರ್ಗೆ ಒಂದು OTP ಬರುತ್ತೆ. OTPಯನ್ನು ನಾವು ನೆಕ್ಸ್ಟ್ ಅಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟರೆ ನೆಕ್ಸ್ಟು ಫಲಾನುಭವಿಯ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ಗೆ ಬಂದಿರುವ OTPಯನ್ನು ಎಂಟರ್ ಮಾಡಿ ವೆರಿಫೈ ಅಂತ ಇರುತ್ತೆ, ಕೆಳಗಡೆ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಆವಾಗ OTP ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗತ್ತೆ. ಒಂದು SMS ಮೂಲಕ ಒಂದು OTP ಬಂದಿರುತ್ತೆ, ಅದನ್ನು ಕರೆಕ್ಟಾಗಿ ಎಂಟರ್ ಮಾಡಬೇಕಾಗತ್ತೆ. ನಂತರ ನಾವು ಆ ಒಂದು ಅಕೌಂಟಲ್ಲಿ ನಮ್ಮದು ಪ್ರೈವೇಸಿ ಮೇಂಟೈನ್ ಮಾಡಬೇಕಂದ್ರೆ ನಾವು ಅಲ್ಲಿ MPIN ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಯಾವ್ದು ನಾವು ಓಪನ್ ಮಾಡಿರ್ತೀವಲ್ಲ ಆವಾಗ ನೆಕ್ಸ್ಟ್ ಬೇರೆ ಯಾರು ಓಪನ್ ಮಾಡದೇ ಇರೋ ಥರ ನಾವು ಸೀಕ್ರೆಟ್ ಅಂದರೆ ಸೆಕ್ಯೂರಿಟಿನ ಮೇಂಟೈನ್ ಮಾಡೋಕ್ಕೋಸ್ಕರ ನಾವು ಅಲ್ಲಿ MPIN ಕ್ರಿಯೇಟ್ ಮಾಡಬೇಕಾಗತ್ತೆ. ನಂತರ ಕ್ರಿಯೇಟ್ MPIN ಎಂದಿರುತ್ತದೆ, ಅದರ ಮೇಲೆ ಕ್ರಿಯೇಟ್ ಮಾಡಿ ನಿಮಗೆ ನೆನಪಿರುವ 4 ಅಂಕಿಗಳ ನಂಬರ್ಗಳನ್ನು ಎಂಟರ್ ಮಾಡಬೇಕಾಗತ್ತೆ. ಸೊ ಅದು ನಿಮ್ಗಷ್ಟೇ ಗೊತ್ತಿರಬೇಕಾಗತ್ತೆ, ಯಾಕಂದರೆ ಅವೆಲ್ಲ ಪ್ರೈವೇಸಿ ಇರುತ್ತಲ್ವ. ಸೊ ಯಾರಿಗೂ ಆ MPIN ನಂಬರ್ಗಳ ಸಂಖ್ಯೆ ಹೇಳೋ ಆಗಿರಲ್ಲ. ನಂತರ ಅಲ್ಲಿ ಸೆಲೆಕ್ಟ್ ಬೆನಿಫಿಷರಿ ಎಂದು ಇರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಆ್ಯಡ್ ಮಾಡಿರುವ ಫಲಾನುಭವಿಯನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕ್ರಿಯೇಟ್ ಮಾಡಿರುವ MPIN ಮೂಲಕ ಲಾಗಿನ್ ಮಾಡಿ. ಸೊ ಇಷ್ಟು ಕ್ರಿಯೇಟ್ ಆದಮೇಲೆ ಅದು ಲಾಗೌಟ್ ಆಗಿರುತ್ತೆ. ಕ್ರಿಯೇಟ್ ಮಾಡಿದ್ದು MPIN ಹಾಕಿ ನೀವು ಲಾಗಿನ್ ಮಾಡಬೇಕು. ನೆಕ್ಸ್ಟ್ ಅಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ಇರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದರೆ ನೀವೆಲ್ಲರೂ ನಿಮ್ಮ ಸ್ಟೇಟಸ್ನ ತಿಳಿದುಕೊಳ್ಬೋದು. ಆದಷ್ಟು ಬೇಗ DBT ಪೋರ್ಟಲ್ಗೆ ಹೋಗಿ ನಿಮ್ಮ ಪೇಮೆಂಟ್ ಸ್ಟೇಟಸ್ನ ಚೆಕ್ ಮಾಡಿಕೊಳ್ಳಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.